ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ನಮ್ಮಪ್ಪರ ಊರಿಗೆ ಹೋಗಿದ್ವಿ. ಅಲ್ಲಿ ದೇವ್ರ ಕಾರ್ಯ ಇತ್ತು. ಸೊ ಹಾಗೆ ನಾವು ಸುಮಾರು ವರ್ಷ ಆಗಿತ್ತು ಹೋಗಿ, ಒಂದು 7-8 ವರ್ಷ ಆಗಿರ್ಬೋದು. ಅಲ್ಲಿ ನಾವು ಮುನಿಯಪ್ಪ ಅನ್ನೋ ಒಂದು ದೇವ್ರು ಮಾಡ್ತೀವಿ. ಅದು ವರ್ಷ ಮಾಡಬೇಕಾಗಿತ್ತು. ಹಳ್ಳೀಲಿ ಇದ್ದಿದ್ದರೆ ಅಲ್ಲೇ ಹೋಗಿ ಮಾಡ್ಕೊಂಡು ಬರ್ಬೋದಾಗಿತ್ತು ವರ್ಷಕ್ಕೊಂದ್ಸಲಿ. ಆದರೆ ನಾವು ಎಲ್ಲ ಬೆಂಗಳೂರಲ್ಲಿ ಬಂದು ಸೇರ್ಕೊಂಡಿರೋದ್ರಿಂದ ಇವತ್ತು ಹೋಗೋಣ ನಾಳೆ ಹೋಗೋಣ ಅಂತ ಮುಂದೆ ಆಗ್ತಾನೇ ಇದ್ವಿ. ಅದು ಮುಂದೆ ಆಗ್ತಾ ಒಂದು 7-8 ವರ್ಷ ಆಗೇ ಹೋಯಿತು. ನೋಡಿ, ಇದೇ ಮುನಿಯಪ್ಪ ದೇವರು ಅಂತ. ಹಾಗೆ ನಮ್ಮ ಹೊಲದಲ್ಲೇ ಮಾಡೋದು ಇದನ್ನು ನೋಡಿ. ಹಾಗೆ ನಮ್ಮ ಹೊಲನೂ ತೋರಿಸ್ತಾ ಇದ್ದೀನಿ ಸುಮ್ಮನೆ. ನಾವು ಬೇಗ ಹೋಗಿದ್ವಿ, ಒಂದು 6 ಗಂಟೆಗೆಲ್ಲ ಅಲ್ಲಿದ್ವಿ ನಮ್ಮ ತೋಟದಲ್ಲಿ. ಸೊ ಅಲ್ಲೇ ಅಡುಗೆ ಮಾಡಿ ಅಲ್ಲೇ ಊಟ ಮಾಡಿ ಬರಬೇಕು. ಸರಿ, ಬೇಗ ಹೋಗಿ ನಾವೇ ಪ್ರಿಪೇರ್ ಮಾಡಿದ್ವಿ. ಯಾಕೆಂದರೆ ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಅತ್ತೆ ಮಾವ ಅವ್ರಿಗೆಲ್ಲ ಹೇಳಿದ್ವಿ, ಅಕ್ಕಗೆಲ್ಲ. ಸೊ ಅದಕ್ಕೋಸ್ಕರ ನಾವು ಬೇಗ ಹೋದ್ರೇ ಅಲ್ಲಿ ಎಲ್ಲನೂ ರೆಡಿ, ಅಂದರೆ ಒಲೆಯಲ್ಲೇ ಮಾಡಬೇಕು ಅಂತ ಮೊದಲೇ ಪ್ಲ್ಯಾನ್ ಹಾಕ್ಕೊಂಡು ಹೋಗಿದ್ವಿ. ಮತ್ತು ಅದಕ್ಕೆ ಏನೇನು ಬೇಕು ಐಟಮ್ಸು ಮತ್ತು ಪಾತ್ರೆ ಪಗಡೆ ಎಲ್ಲ ತೊಗೊಂಡು ಇದ್ವಿ. ಮತ್ತು ಗುಂಟೂರು ಚಿಕನು ಮಟನ್ ಸಾಂಬಾರು ರೆಡಿ ಆಯಿತು. ಮತ್ತು ನಾವು ಒಲೆಯಲ್ಲಿ ಮಾಡಿದ್ರೇ ಬೇರೆ ಟೇಸ್ಟ್ ಬರುತ್ತೆ, ಮತ್ತು ಗ್ಯಾಸ್ ಸ್ಟವಲ್ಲಿ ಮಾಡಿದ್ರೇ ಬೇರೆ ಟೇಸ್ಟ್ ಬರುತ್ತೆ. ನಾವು ಸುಮಾರು ವರ್ಷ ಆಗಿತ್ತು ಒಲೆಯಲ್ಲಿ ಮಾಡಿ ಅಡುಗೆ ಮಾಡಿ. ಸೊ ಅದಕ್ಕೋಸ್ಕರ ಒಲೆಯಲ್ಲೇ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲನೂ ಅದಕ್ಕೇನು ಬೇಕು ಐಟಮ್ಸು ಎಲ್ಲ ತೊಗೊಂಡೋಗಿದ್ವಿ. ಮತ್ತು ಎಲ್ಲ ಒಂದು 20 ಜನ ಊಟ ಮಾಡಿದ್ರು. ಅಕ್ಕ ಬಾವ ಅಪ್ಪ ಅಮ್ಮ, ನಮ್ಮಪ್ಪ ಅಮ್ಮ, ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ, ನಮ್ಮ ತಂಗಿಯರ ಹಸ್ಬೆಂಡು, ಅತ್ತೆ ಮಾವ ಎಲ್ಲರೂ ಸೇರಿಕೊಂಡು ಒಂದು 20 ಜನ ಆಗಿತ್ತು. ಎಲ್ಲ ನೆಮ್ಮದಿಯಿಂದ ಊಟ ಮಾಡಿಕೊಂಡು ನಾವು ಅಲ್ಲೇ ಅಡುಗೆ ಮಾಡಿ ಊಟ ಮಾಡೋದು ಒಂಥರ ಚೆನ್ನಾಗಿರುತ್ತೆ. ಯಾಕೆಂದರೆ ಎಲ್ಲ ಒಟ್ಟಿಗೆ ಸೇರಿದ್ವಿ. ಸೊ ಎಲ್ಲ ಮಾತಾಡಿಕೊಂಡು, ಮತ್ತು ನಮ್ಮ ಜಮೀನು ಪಕ್ಕ ಇರೋರ್ಗು ಊಟಕ್ಕೆ ಕರೆದಿದ್ವಿ. ಸೊ ಅವರು ಬಂದು ಊಟ ಮಾಡ್ಕೊಂಡು ಹೋದರು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಕೊಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.